ನಮಸ್ಕಾರ ಗೈಸ್, ನಾನು ನಿಮ್ಮ ಲಕ್ಕಿ ಯಶ್. ಗೈಸ್, ಯಾರ್ಯಾರ್ದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ಇವತ್ತು ನಾನು ಹೇಳೋ ಟ್ರಿಕ್ಕನ್ನು ಟ್ರೈ ಮಾಡಿ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಪ್ರತಿದಿನ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಓಕೆ, ಅದೇನು ಟ್ರಿಕ್ಕು ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಾರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಯಾಕೆ ಗೈಸ್? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಂಗೆ ಗೊತ್ತು ಎಲ್ಲ RCB ಮ್ಯಾಚ್ ಕಾಯ್ತಾ ಇರ್ತೀರಾ ಅಂತ. ಸೊ ಈಗ ಆಲ್ರೆಡಿ ಮ್ಯಾಚು 7:15 ಸ್ಟಾರ್ಟ್ ಆಗಿರುತ್ತೆ. ಈ ವಿಡಿಯೋ 7:45 ಆಗ್ತಾ ಇದ್ದೀನಿ. ಸೊ ಬನ್ನಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಟ್ರಿಕ್ ಏನು ಅಂತ ನೋಡ್ತಾ ಹೋಗೋಣ. ಸೊ ಅದಕ್ಕೆ ನೀವು ಜಸ್ಟ್ ನಿಮ್ಮ ಒಂದು ಫೋನಲ್ಲಿ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೋಬೇಕು ಗೈಸ್. ಓಕೆ, ಸೊ ಇವಾಗ ನಾನು YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ನಿಮಗೆ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಎಲ್ಲವೂ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ಕೆಳಗಡೆ ಒಂದು ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕಮೆಂಟ್ಸ್ 28D, ರಿಟರ್ನಿಂಗ್ ವ್ಯೂವರ್ಸ್ 28D ಅಂತ ನಿಮಗೆ ಇಲ್ಲಿ ಲೀಸ್ಟ್ ಎಲ್ಲ ತೋರಿಸ್ತಾ ಇರುತ್ತೆ, ಇಷ್ಟು ಸಾವಿರ ಅಷ್ಟು ಸಾವಿರ ಅಂತ. ಸೊ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಓಕೆ, ನೀವೇನು ಗುರು ಯಾರಿಗೂ ಗೊತ್ತಿಲ್ಲದಿರೋದು ಹೇಳ್ಬಿಟ್ಟಲ್ಲ ಗುರು ಅಂತಂತ ಬೈಕಬೇಡಿ. ಇವಾಗ ಆ್ಯಕ್ಚುಲಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಯೂಟ್ಯೂಬ್ ಕಮೆಂಟ್ಸ್ನ. ಓಕೆ, ಸೊ ನೀವು ಯೂಟ್ಯೂಬ್ ಕಮೆಂಟ್ಸ್ನ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ದೇವರೇ ಮೆಚ್ಚಲ್ಲ ನಿಮ್ಮನ್ನು. ಯಾಕೆ ಅಂತಂದರೆ ನೀವು ಏನೋ ಒಂದು ವಿಡಿಯೋ ಮಾಡಿರ್ತೀರ, ಆ ಒಂದು ವಿಡಿಯೋ ನೋಡ್ಬಿಟ್ಟು ಆಡಿಯನ್ಸ್ಗಳು, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು, ನಿಮ್ಮ ಫ್ಯಾನ್ಸ್ಗಳು ಒಂದು ಕಮೆಂಟ್ಸ್ ಮಾಡಿದ್ದಾರೆ, ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಅದಕ್ಕಿಂತ ಇನ್ನೊಂದು ಏನಂತೀರ, ಇನ್ನೊಂದು ಕೆಟ್ಟದ್ದು ಇನ್ನೊಂದಿಲ್ಲ, ಆಯಿತಾ? ಸೊ ನಾನು ಹೇಳೋದೇನು ಅಂತಂದರೆ ಇಲ್ಲಿ ಎಲ್ರಿಗೂ ರಿಪ್ಲೈ ಮಾಡಿ ಪ್ರತಿಯೊಬ್ಬರದ್ದು ಬಿಡಲೇಬೇಡಿ ಅಂತ ನಾನು ಹೇಳಲ್ಲ. ಎಲ್ರಿಗೂ ರಿಪ್ಲೈ ಮಾಡೋಕ್ಕೆ ನಾವು ಸಾಧ್ಯನೇ ಆಗಲ್ಲ ಅಲ್ವಾ? ಬರ್ತಾ ಇರುತ್ತೆ ಕಮೆಂಟ್ಸು, ಹಳೆ ವೀಡಿಯೋಸ್ಗೆ, ಹೊಸ ವೀಡಿಯೋಸ್ಗೆ, ಎಲ್ಲದಕ್ಕೂ ಕೂಡ. ಬಟ್ ನೀವಿಲ್ಲಿ ಆದಷ್ಟು ಒಂದು ರೆಸ್ಪಾಂಡ್ ಮಾಡಬೇಕು. ಇದೇ ನಿಮ್ಮ ಚಾನಲ್ನ ಗ್ರೋ ಮಾಡೋದು. ಆ್ಯಂಡ್ ನೀವು ಮಾಡ್ತಾ ಇರೋದಕ್ಕೆ ಒಂದು ಬೆಂಬಲ ಸಿಗಬೇಕು ಅಂತಂದರೆ ನೀವು ಇದನ್ನು ಮಾಡಲೇಬೇಕಾಗುತ್ತೆ. ಓಕೆ, ನೀವು ಹೇಳ್ಬೋದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳೆಲ್ಲ ರಿಪ್ಲೈನೇ ಮಾಡಲ್ಲ ಗುರು, ನೀನೇನು ಗುರು, ಅವರೆಲ್ಲ ಬೆಳೆಸ್ತಾ ಇಲ್ವ ಆಡಿಯನ್ಸ್ಗಳು, ಅದು ಅವ್ರವ್ರದ್ದು, ಆಯಿತಾ? ಇದು ಅವ್ರ ಲೈಫು, ನಿಮ್ಮ ಲೈಫಲ್ಲ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಇಲ್ಲಿ ಕಮೆಂಟ್ಸ್ ಅಂತ ಇದೆ, ಇಲ್ಲಿ ವಿ ವಾಲ್ ಅಂತ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಅಟ್ಲೀಸ್ಟ್ ನಿಮ್ಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಆರ್ಟ್ ಆದರೂ ಕೊಡಿ. ಏನು ಗೊತ್ತಾ ಗೈಸ್, ನಾವು ಎಷ್ಟು ಇದನ್ನು ನಾವು ಮಾಡ್ತೀವೋ ನೀವು ನಂಬಲ್ಲ, ನಾನು ಇವತ್ತಿಗೂ ಕಮೆಂಟ್ಸ್ಗೆ ರಿಪ್ಲೈ ಕೊಡ್ತೀನಿ, ಆಯಿತಾ? ಯಾಕೆಂತಂದರೆ ನನಗದು ನನ್ನ ಮೈಂಡ್ ಒಳಗಡೆ ಬಂದು ಕುತ್ಕೋಬಾರ್ದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಾವು ಬೆಳೆದೋ ಯಾವನ್ ಗುರು ನಮಗೆ ನಾನು ಕಮೆಂಟ್ಸ್ಗೆ ರಿಪ್ಲೈ ಕೊಡೋಲ್ಲ, ನನ್ನ ಇಷ್ಟ, ನಾನು ಹೆಂಗಾರ ಮಾಡ್ಕೊಯ್ತೀನಿ ಅಂತಂದರೆ ಸೊ ನೋಡ್ತಾ ಇರ್ತಾನೆ ದೇವರು, ಆಯಿತಾ? ಸೊ ಆವಾಗ ನಮ್ಗೆ ಎಲ್ಲಿ ತುಳಿಬೇಕು ದೇವರು ಅಲ್ಲಿ ಕರೆಕ್ಟಾಗಿ ತುಳಿತಾನೆ. ನಿಂದು ಹೊಸಿ ದುರಂಕಾರ ಜಾಸ್ತಿ ಆಯ್ತಪ್ಪ, ಸ್ವಲ್ಪ ಕೆಳಗಿರು ನೀನು ಅಂತಂದ್ಬಿಟ್ಟು ಕೆಳಗೆ ತುಳಿತಾನೆ. ಆಗ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಸರಿಯಾಗಿ ಬರೋಲ್ಲ, ನೀವು ಮಾಡ್ತಾ ಇರೋದಕ್ಕೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ, ನೆಮ್ಮದಿ ಇರೋಲ್ಲ. ಮುಖ್ಯವಾಗಿ ಅದಾಗೋದು ಬೇಡ ಅಂತಂದರೆ ಸೊ ನೀವು ಏನಂತಂದರೆ ಗೈಸ್, ಆದಷ್ಟು ಇಲ್ಲಿ ರಿಪ್ಲೈ ಕೊಟ್ಟರೆ ಆಡಿಯನ್ಸ್ಗಳು ಅದರಲ್ಲೇ ಖುಷಿ ಪಡ್ತಾರೆ. ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ. ನೀವೇನಿಲ್ಲ, ಒಂದು ರಿಪ್ಲೈ ಕೊಟ್ಟರೆ ಸಾಕು, ಅವ್ರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಜಸ್ಟ್ ಇಲ್ಲಿ ರೆಸ್ಪಾಂಡ್ ಮಾಡ್ತಾ ಹೋಗಿ. ನೀವು ರೆಸ್ಪಾಂಡ್ ಮಾಡ್ತು ಅಂತಂದ್ರೆ ಅವ್ರು ಇಷ್ಟ ಆಗಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಆಯಿತಾ? ಯಾಕೆ ಅಂತಂದರೆ ಯಾರು ಮಾಡದೇ ಇರೋದು ನೀವು ಮಾಡಿದ್ರೆ ಆಡಿಯನ್ಸ್ಗಳು ಖುಷಿ ಆಗುತ್ತೆ. ಆ್ಯಂಡ್ ಅವ್ರು ಖುಷಿ ಪಡಿಸ್ಬೇಕು ಅಂತ ನೀವು ಮಾಡಬೇಡಿ, ಇದನ್ನು ನೀವು ಮನಸಾರೆ ಮಾಡಿ. ನನಗಿದು ಅಭ್ಯಾಸ ಆಗ್ಬಿಟ್ಟೈತೆ ಗುರು. ಏನು ದಿನ ವೀಡಿಯೋ ಹಾಕೋದು, ಎಲ್ರಿಗೂ ಆರ್ಟ್ ಕೊಡೋದು, ಕಮೆಂಟ್ಸ್ಗೆ ರಿಪ್ಲೈ ಕೊಡೋದು, ಇದು ಅಭ್ಯಾಸ ಆಗ್ಬಿಟ್ಟೈತೆ ನನಗೆ. ಹೌದು, ಖಂಡಿತ ಎಲ್ರಿಗೂ ನಾನು ರಿಪ್ಲೈ ಕೊಡೋಕ್ಕಾಗಲ್ಲ. ಕೆಲವೊಂದೊಂದ್ಸಲ ರಿಪ್ಲೈ ಬಂದಿರಲ್ಲ, ಆರ್ಟು ಕೂಡ ಬಂದಿರಲ್ಲ. ನಾನೇನು ಅಂತಂದರೆ ಆದಷ್ಟು ವೀಡಿಯೋ ಹಾಕಿದ ತಕ್ಷಣ ಯಾರು ಕಮೆಂಟ್ಸ್ ಮಾಡ್ತಾರೋ ಅವ್ರಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡಿರ್ತೀನಿ ಕಮೆಂಟ್ಸ್, ರಿಪ್ಲೈ ನೀವು ನೋಡ್ಬೋದು, ಎಷ್ಟೇ ಆದರೂ ಅಬ್ಸರ್ವ್ ಮಾಡಿರ್ತೀರ ನೀವು ಅಲ್ವಾ? ಸೊ ಇದು ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಕಮೆಂಟ್ಸ ಬಿಡುಗರು ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇದೇ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡುವಂಥದ್ದು. ಓಕೆ, ಸೊ ಇದಿಷ್ಟು ಕತೆ ಗೈಸ್. ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ನನಗೆ ಎಷ್ಟು ನಿಮಗೆ ಟಿಪ್ಸ್ಗಳನ್ನ ಕೊಡ್ಬೋದು ಅದನ್ನೆಲ್ಲ ಕೊಡ್ತಾ ಇರ್ತೀನಿ. ಇದರಿಂದನೂ ಕೂಡ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಟ್ರೈ ಮಾಡಿ ನೋಡಿ, ಇದೊಂಥರ ಚೆನ್ನಾಗಿರುತ್ತೆ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ನಾಳೆ ಒಂದು ಹೊಸ ಕವರ್ ಸಾಂಗ್ ಹಾಕ್ತಾಯಿದ್ದೀನಿ. ಓಕೆ, ಮಸ್ತ್ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಸಂಡೇ ಲಕ್ಕಿ ವ್ಲಾಗ್ಸ್ ಚಾನಲಲ್ಲಿ ಹಾಕ್ತೀನಿ, ಇನ್ನೊಂದು ಚಾನಲ್. ಓಕೆ, ಸೊ ಸಿಗೋಣ ಅಲ್ಲಿ ತನಕ. ಲವ್ ಯು ಆಲ್ ಗೈಸ್.